ಒಂದು ಸ್ಟಾಕು ಇಂಟ್ರಾಡೇ ಟ್ರೇಡಿಂಗಲ್ಲಿ ರ್ಯಾಲಿ ಆಗ್ತಿದೆ ಅಂದರೆ ಅಥವಾ ಅಪ್ ಟ್ರೆಂಡಲ್ಲಿ ಹೋಗ್ತಿದೆ ಅಂದರೆ ಅಥವಾ ಡೌನ್ ಟ್ರೆಂಡಲ್ಲಿ ಹೋಗ್ತಿದೆ ಅಂತಂದರೆ ನಾವು ಎಂಟ್ರಿ ಯಾವಾಗ ಆಗಬೇಕು? ಯಾವಾಗಲೂ ಫಾಲಿಂಗ್ ನೈಫ್ನ ಅಥವಾ ರನ್ನಿಂಗ್ ಹಾರ್ಸ್ನ ಕ್ಯಾಚ್ ಮಾಡಬಾರ್ದು ಅಂತಾರೆ ಅಲ್ವಾ? ಸೊ ಯಾವಾಗ ಆಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನ್ಯೂಮರಿಕಲಿ ಈಗ 1000 ಈಗ ಅಟ್ ಪ್ರೆಸೆಂಟ್ ಲೋ ಮಾಡಿಕೊಂಡು 1000ಇಂದ 1020 ತನಕ ಮೇಲ್ಗಡೆ ಹೋಗಿದೆ. ಆ 1020ಇಂದ ಯು ಟರ್ನ್ ತೊಗೊಂಡಿದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಇನ್ ಕೇಸ್ 1000ಇಂದ 1020ಗೆ ಯು ಟರ್ನ್ ತೊಗೊಂಡಿದೆ ಅಂದರೆ ಈ 1020 ಇದು ಲೋ ಮತ್ತು ಹೈನ ಬಿಟ್ವೀನ್ ಪ್ರೈಸ್ 1010 ಇದು 50% ಕೂಲ್ ಡೌನ್ ಪ್ರೋಸೆಸ್ ಅಂತ ಹೇಳ್ತಾರೆ. ಸೊ ಯಾವಾಗ ಮಾರ್ಕೆಟು 1000ಇಂದ 1020ಗೆ ಹೋಗಿದೆ, ಅಲ್ಲಿಂದ 1010ಗೆ ಬಂದಿದೆ, ಅಪ್ ಟ್ರೆಂಡಲ್ಲಿರೋ ಮಾರ್ಕೆಟು ಈ 1010 50% ರೀಟ್ರೇಸ್ ಆಗಿ ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟ್ನ ಮಾಡಬಹುದು. ಇದೇ ಥರ ಮಾರ್ಕೆಟು ಡೌನ್ ಟ್ರೆಂಡಲ್ಲಿರುವಾಗ ಬೀಳುವಾಗ 1000 ಹೈ ಮಾಡಿಕೊಂಡು 980 ಲೋ ಮಾಡಿದೆ ಅಂತಂದರೆ ಇದರ 50% ರೀಟ್ರೇಸ್ 990. ಸೊ 990ನ ರೀಟೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಫಾಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಇದು 50% ಕೂಲ್ ಡೌನ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಇದನ್ನು ಇಂಟ್ರಾಡೇ ಟ್ರೇಡಿಂಗಲ್ಲಿ ಶಾರ್ಟ್ ಟರ್ಮಲ್ಲಿ ಲಾಂಗ್ ಟರ್ಮಲ್ಲಿ ಕೂಡ ಅಪ್ಲೈ ಮಾಡಬಹುದು.